ನಮಸ್ಕಾರ ಕನ್ನಡಿಗರೇ, ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿಯ ವೀಕ್ಲಿ ಅನಾಲಿಸಿಸ್ಗೆ ಎಲ್ಲರಿಗೂ ಸುಸ್ವಾಗತ. ಸೊ ಇವಾಗ ನೋಡಿದ್ರೆ ನಿಫ್ಟಿಯಲ್ಲಿದೆ 25,460 ಬ್ಯಾಂಕ್ ನಿಫ್ಟಿ 57,000 ಲಾಸ್ಟ್ ವೀಕ್ಲಿ ಅನಾಲಿಸಿಸಲ್ಲಿ ನಾನು ಹೇಳಿದೆ 25,200 25,800 ತನಕ ಕನ್ಸಲ್ಟೇಷನ್ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ. ಸೊ ಅದೇ ರೀತಿ ಆಗಿದೆ. ಸೊ ಇವಾಗ ನೋಡೋದಾದರೆ ಮಾರ್ಕೆಟಲ್ಲಿ ಫಸ್ಟ್ ನ್ಯೂಸ್ ಬಗ್ಗೆ ಮಾತಾಡ್ಬಿಡೋಣ. ಲಾಸ್ಟ್ ವೀಕಲ್ಲಿ ಏನಾದರೂ ನ್ಯೂಸ್ ಆಗಿತ್ತಾ? ಲಾಸ್ಟ್ ವೀಕ್ ಏನಾಯಿತು? ಲಾಸ್ಟ್ ವೀಕು ಕಂಟಿನ್ಯೂಸ್ ಆಗಿ 3 days 4 days ನಾವು ರೆಡ್ ಕ್ಯಾಂಡಲ್ಸೇ ನೋಡಿದ್ವಿ. ಫ್ರೈಡೇ ಒಂದೇ ದಿನ ನಮಗೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದ್ದು. ಕ್ಲೋಸಿಂಗ್ ಬೇಸಿಸಲ್ಲಿ 170 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಬೇಸಿಸಲ್ಲಿ 460 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ. ಸೊ ಏನು ಇದು ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್, ಯಾಕೆಂದರೆ ಅದು ಲಾಸ್ಟ್ ವೀಕು ಒಳ್ಳೆ ರ್ಯಾಲಿ ಸಿಕ್ಕಿತ್ತು, ಅದರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಆ್ಯಂಡ್ ತುಂಬ ವೊಲಾಟೈಲ್ ಇತ್ತು ಮಾರ್ಕೆಟು. ಸೊ ಅದಾದಮೇಲೆ ಜೇನ್ ಸ್ಟ್ರೀಟ್ದು ಇನ್ಫಾರ್ಮೇಷನ್ ಹೇಳಿದ್ವಲ್ವ, ಜೇನ್ ಸ್ಟ್ರೀಟ್ದು ಏನಾಗಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ? ಅವರು ತುಂಬಾ ಮಾರ್ಕೆಟ್ನ ಮ್ಯಾನಿಪುಲೇಷನ್ ಮಾಡ್ತಿದ್ರು. ಸೊ ಹೆಂಗೆ ಮ್ಯಾನಿಪುಲೇಷನ್ ಮಾಡ್ತಾರೆ ಇದು ಅಂತ ನಿಮ್ಗೆ ಗೊತ್ತಿಲ್ಲಲ್ವಾ? ಮ್ಯಾನಿಪುಲೇಷನ್ ಹೆಂಗೆ ಮಾಡ್ತಾರೆ ಅಂದರೆ, ಸೊ ಅವರು ಒಂದು ಟ್ರೇಡಿಗೆ 40,000 ಕೋಟಿ 50,000 ಕೋಟಿ ಆಗ್ತಿದ್ರು. ಸೊ ಎಕ್ಸ್ಪೈರಿ ಡೇ ದಿನ ಕಮ್ಮಿ ಪ್ರೀಮಿಯಮ್ಸ್ ಇರುತ್ತೆ, ಎಲ್ಲೋ ಬಂದ್ಬಿಟ್ಟು 40,000 ಕೋಟಿ 50,000 ಕೋಟಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರ ಹತ್ರ ಆಲ್ಗೋ ಸೆಟಪ್ಪಲ್ಲಿ ಓಡಿದ್ರೆ ಒಂದೇ ಸತಿ ಸ್ಪೈಕ್ಸ್ ಬರುತ್ತೆ. ಸೊ ಈ ಸ್ಪೈಕ್ಸ್ ಬಂದಾಗ ಎಲ್ಲೋ 5 ರೂಪೀಸ್ 10 ರೂಪೀಸ್ ಇರೋ ಪ್ರೀಮಿಯಮ್ಮು 100 120 200 ನಿಯರ್ ತನಕ ರೀಚ್ ಆಗುತ್ತೆ. ಅಲ್ಲೆಲ್ಲೋ 200 ರೂಪೀಸ್ ಇದ್ದ ಪ್ರೀಮಿಯಮ್ ವಾಶ್ ಔಟಾಗಿ 20-30 ರೂಪೀಸಿಗೆ ಬರುತ್ತೆ. ಇದರಿಂದ ಸರ್ವೈವ್ ಆಗ್ತಿರಲ್ಲ ಯಾರಿಗೂ. ಲಾಸ್ಟ್ 6 monthsಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ರಿಟೇಲರ್ಸು. ಸೊ ಈ ಟೈಮಲ್ಲಿ ಜೇನ್ ಸ್ಟ್ರೀಟ್ ಅವರೆಲ್ಲ 2 yearsಲ್ಲಿ 3 billion ಪ್ರಾಫಿಟ್ ಮಾಡಿದ್ದಾರೆ. ಸೊ ಇವಾಗ ಅವ್ರನ್ನ ಕಂಡುಹಿಡ್ದು ಇವಾಗ ಏನು ಮಾಡಿದಾರನ್ನ ಈ ಥರ ಎಲ್ಲ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಸೆಬಿ ರೂಲ್ಸ್ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಏನಕ್ಕೆ ಅಂದರೆ, ಒಂದೇ ಸತಿ ಯಾರಿಗೂ ಕೂಡ 50,000 ಕೋಟಿ 60,000 ಕೋಟಿ ಟ್ರೇಡ್ ಮಾಡೋಕ್ಕೆ ಬಿಡಬಾರ್ದು, ಕಟ್ ಡೌನ್ ಮಾಡಿರಬೇಕು. ಲೈಕ್ 100 crores ಒನ್ಸ್, 200 crores ಸೆಕೆಂಡ್, 300 ಈ ಥರ ಕಟ್ ಡೌನ್ ಇರಬೇಕು. ಒಂದೇ ಸತಿ 50,000 ಕೋಟಿ ಆಗಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಜೇನ್ ಸ್ಟ್ರೀಟ್ ಅವರು ಬ್ಯಾನ್ ಆಗಿದ್ದಾರೆ, ಬಟ್ ಇದೇ ರೀತಿ ತುಂಬ ಜನ ಇದ್ದಾರೆ. ಸೊ ಸೆಬಿ ಅವರು ಅದು ರೆಗ್ಯುಲೇಷನಲ್ಲಿ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಹೋದರೆ ವಾಲ್ಯೂಮ್ಸ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ ಇವಾಗ. ಯಾಕಂದರೆ ಅಷ್ಟು ದೊಡ್ಡ ಪ್ಲೇಯರ್ ಹೋದಾಗ ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ. ವಾಲ್ಯೂಮ್ಸ್ ಕಡಿಮೆ ಆದರೆ ಎಲ್ಲರೂ ಏನು ಅನ್ಕೊಂಡ್ರೆ, ವಾಲ್ಯೂಮ್ಸ್ ಕಡಿಮೆ ಆದರೆ ಕನ್ಸಲ್ಟೇಷನ್ ಜಾಸ್ತಿ ಆಗುತ್ತೆ ಅಂತ. ಬಟ್ ವಾಲ್ಯೂಮ್ಸ್ ಕಮ್ಮಿ ಆದರೆ ಕನ್ಸಲ್ಟೇಷನ್ನು ನಿಮಗೆ ಕಡಿಮೆ ಆಗಲ್ಲ, ಕನ್ಸಲ್ಟೇಷನ್ ಆಗಲ್ಲ, ವೊಲೆಟೈಲ್ ಆಗುತ್ತೆ ಮಾರ್ಕೆಟ್. ಏನಕ್ಕೆ? ವಾಲ್ಯೂಮ್ಸ್ ಎಲ್ಲ ಟ್ರೇಡೇ ಇಲ್ಲ ಅಂದಾಗ ಯಾರೋ ಬಂದು 100 ಕೋಟಿ ಹಾಕಿದ್ರು ಅದು ದೊಡ್ಡ ಅಮೌಂಟ್ ಆಗ್ಬಿಡುತ್ತೆ, ಯಾರೋ ಬಂದು 200 ಕೋಟಿ ಹಾಕ್ಬಿಟ್ರೆ ಅದೇ ದೊಡ್ಡ ಅಮೌಂಟ್ ಆಗ್ಬಿಡುತ್ತೆ. ಸೊ ಸಣ್ಣ ಅಮೌಂಟಿಗೆ ಸ್ಪೈಕ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಲಿಕ್ವಿಡಿಟಿ ಇಶ್ಯೂಗಳು ಬರುತ್ತೆ. ಈ ಥರ ಇವರು 50,000 ಕೋಟಿ ಹಾಕ್ತಾರೆ, ಇನ್ನೊಬ್ಬರು ಬಿಗ್ ಇನ್ವೆಸ್ಟರ್ಸ್ಗೆ ಟ್ರೇಡ್ ಮಾಡೋಕ್ಕೆ ಮ್ಯಾಚ್ ಆಗಲ್ಲ, ಲಿಕ್ವಿಡಿಟಿ ಇಶ್ಯೂಗಳು ಬರುತ್ತೆ. ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಂಗಾಗಿ ನೆಕ್ಸ್ಟು ಮಾರ್ಕೆಟ್ ಕಂಡೀಷನ್ ಏನಾಗುತ್ತೆ, ಇಷ್ಟೊಂದು ದುಡ್ಡು ಮಾರ್ಕೆಟಿಂದ ಹೊರಗೆ ಹೋದ್ಮೇಲೆ ನೋಡಬೇಕಾಗುತ್ತೆ. ಅದೇ ರೀತಿ ಕಮಿಂಗ್ ವೀಕ್ ನ್ಯೂಸ್ ನೋಡೋದಾದರೆ ಮೇಜರ್ ನ್ಯೂಸು ಎಲ್ಲರಿಗೂ ನಾನು ಹೇಳ್ತಾ ಬಂದಿದ್ದೀನಿ, ಟ್ಯಾರಿಫ್ದು ಜುಲೈ 9th ಡೆಡ್ ಎಂಡ್ ಇದೆ. ಅಂದರೆ ಟ್ಯಾರಿಫ್ ಡಿಸ್ಕಷನ್ ಮಾಡಿ ಅಷ್ಟರಲ್ಲಿ ಎಲ್ಲ ಕಂಟ್ರಿನೂ ಅಗ್ರಿಮೆಂಟ್ ಮಾಡ್ಕೊಬೇಕಂತ ಹೇಳಿದ್ದಾರೆ. ಬಟ್ ಇನ್ನೂ ಯಾರೂ ಕರೆಕ್ಟಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಸೊ ಇಂಡಿಯಾ ಜೊತೆ ಅಗ್ರಿಮೆಂಟು ರನ್ನಿಂಗಲ್ಲಿದೆ ಅಂತ ಟ್ರಂಪ್ ಅವರೇ ಹೇಳಿದ್ದಾರೆ. ಸೊ ಏನು ರನ್ನಿಂಗಲ್ಲಿದೆ ಅಂದರೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಏನು ಕ್ಲಾರಿಟಿ ಸಿಗುತ್ತೆ ವೆಯ್ಟ್ ಮಾಡಬೇಕು. ಆ್ಯಂಡ್ ಟ್ಯಾರಿಫ್ಗೆ ಇಂಡಿಯಾದವರು ಒಪ್ಕೊಂಡಿಲ್ಲ. ಸೊ ನೀವು ಎಷ್ಟು ನಮಗೆ ಆಗ್ತಿರೋ ನಾವು ಅದೇ ರೀತಿ ಆಗ್ತೀವಿ ಅಂತ ಕಂಡೀಷನಲ್ಲಿ ಚರ್ಚಿಂಗಲ್ಲಿದ್ದಾರೆ. ಸೊ ಇದು ಏನಾಗುತ್ತೆ ಏನು ಅಂತಿರಬೇಕು, ಇದ್ರ ಬಗ್ಗೆ ಸೂಕ್ಷ್ಮವಾದ ವಿಷಯ ಇದು. ಸೊ ಬಟ್ ನನ್ನ ಪ್ರಕಾರ ಟ್ಯಾರಿಫು ಈ ಸತಿ ಲಾಸ್ಟ್ ಟೈಮು ಏನು ಇಂಪ್ಯಾಕ್ಟ್ ಆಯಿತು ಅಷ್ಟಾಗಲ್ಲ. ಲಾಸ್ಟ್ ಟೈಮ್ ಟ್ಯಾರಿಫಿಂದ 5% ಆಗಿತ್ತಲ್ಲ, ಈ ಟೈಮ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅಷ್ಟೊಂದು ಬಿಗ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಅನ್ಕೊತೀನಿ. ಯಾಕೆ ಅಂದರೆ ಎನಿ ನ್ಯೂಸು ಫ್ರೆಶ್ ಇದ್ದಾಗ ಫಸ್ಟ್ ಟೈಮ್ ಅಷ್ಟೇ ಮಾರ್ಕೆಟಿಗೆ ಪ್ಯಾನಿಕ್ ಆರ್ ಸರ್ಪ್ರೈಸಿಂಗ್ ನ್ಯೂಸ್. ನೆಕ್ಸ್ಟ್ ಟೈಮು ಮಾರ್ಕೆಟು ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ. ಬಟ್ ರೀಸೆಂಟ್ ಡೇಸಲ್ಲಿ FIS ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡ್ಕೊಂಡೇ ಬಂದ್ಬಿಟ್ರು 3 days. ಸೊ ಅದೇ ರೀಸನ ಏನೂ ಗೊತ್ತಿಲ್ಲ. ಬಟ್ ಟ್ಯಾರಿಫ್ ಆಗೋದಂಗ ಆಲ್ಮೋಸ್ಟ್ ಇನ್ನೊಂದು 2 days ಇದೆ ಟ್ಯಾರಿಫಿಗೆ. ಯಾರೂ ಕೂಡ ಪೊಸಿಷನ್ನ ಕ್ಯಾರಿ ಮಾಡೋದು ಕಡಿಮೆ ಮಾಡಿ. ಸೊ ಮಂಡೇ ಓಪನಿಂಗ್ ನೋಡಿದ್ರೆ ಮಂಡೇ ಓಪನಿಂಗು ಏನೂ ಬಿಗ್ ಇವೆಂಟ್ಸ್ ಇಲ್ಲ. ನಿನ್ನೆ ಗ್ಲೋಬಲ್ ಕ್ಯೂಸ್ ಇಲ್ಲ, ಯಾಕಂದರೆ US ಮಾರ್ಕೆಟು ಕ್ಲೋಸ್ ಆಗಿತ್ತು. ಸೊ US ಮಾರ್ಕೆಟ್ ಕ್ಲೋಸ್ ಇದ್ದರಿಂದ ನಮಗೆ ಯಾವುದೂ ಗ್ಲೋಬಲ್ ಕ್ಯೂಸ್ ಇಲ್ಲ. ಅದರ್ ಜಪಾನ್ ಮಾರ್ಕೆಟ್ ಎಲ್ಲ ನಮಗೆ ಫ್ಲ್ಯಾಟಲ್ಲೇ ಇದೆ. ಸೊ ಅದೇ ರೀತಿ ಮಂಡೇ ನನ್ನ ಪ್ರಕಾರ ಇನ್ನೂ ನಿಫ್ಟಿ ಇಂಡಿಕೇಶನ್ ನೋಡಿಲ್ಲ, ನಾವು ನಾಳೆ ಬೆಳಗ್ಗೆ ನೋಡಬೇಕು. ಬಟ್ ಫ್ಲ್ಯಾಟ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಬಿಕಾಸ್ ಏನೂ ನೆಗೆಟಿವ್ ನ್ಯೂಸ್ ಬಂದಿಲ್ಲ. ಅದಾದಮೇಲೆ ನೆಕ್ಸ್ಟ್ ವೀಕ್ ನಮಗೆ ಗುರುವಾರ ಸಂಜೆ TCSದು ರಿಸಲ್ಟ್ಸ್ ಇದೆ. ಸೊ ರಿಸಲ್ಟ್ಸ್ ಮೇ ಬಿ ಗುಡ್ ಬಂದರೆ IT ತುಂಬ ಚೆನ್ನಾಗಿ ರಿಕವರಿ ಆಗೋ ಚಾನ್ಸಸ್ ಇದೆ, ಯಾಕಂದರೆ ತುಂಬ ಬಾಟಮಲ್ಲಿದೆ. ಬಟ್ ಬ್ಯಾಡ್ ಬಂದರೂ ಅಷ್ಟೊಂದು ಫಾಲ್ ಇಲ್ಲ ಅಂತ ಅನ್ಕೊತೀನಿ, ಯಾಕಂದರೆ ಆಲ್ರೆಡಿ ಅಂಡರ್ ಫಾಲಲ್ಲಿ ತುಂಬ ಫಾಲಲ್ಲಿದೆ. ಸೊ ಇನ್ನು ಬ್ಯಾಡ್ ಬಂದು ಫಾಲ್ ಆಗೋಕ್ಕೆ ಆಗಲ್ಲ, ಅಷ್ಟೊಂದು ಫಾಲಲ್ಲಿದೆ. ಸೊ ಬಟ್ ರಿಕವರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಸೊ IT ವಾಚ್ ಮಾಡ್ತಾಯಿದೆ, IT ಸೆಕ್ಟರ್ಸು. ಸೊ ಅದೇ ರೀತಿ TCS ರಿಸಲ್ಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ವೀಕು ಈ TCS ರಿಸಲ್ಟ್ಸು ಆ್ಯಂಡ್ ಟ್ಯಾರಿಫ್ ನ್ಯೂಸು ಆ್ಯಂಡ್ ಯಾರು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಇವ್ರೇನದಕ್ಕೆ ರಿಯಾಕ್ಷನ್ ಕೊಟ್ಟರು, ಇವ್ರೇನು ನ್ಯೂಸ್ ಹೇಳ್ತಾರೆ, ಇನ್ನೂ ಯಾರ್ಯಾರು ಅಗ್ರಿಮೆಂಟ್ ಬಂದಿಲ್ಲ ಅನ್ನೋರಿಗೆಲ್ಲ ಏನೇನು ನ್ಯೂಸ್ ಮಾಡ್ತೀರಾ ಅಂತ ನೋಡಿಬಿಟ್ಟು ಮಾರ್ಕೆಟು ವಾಲಟೈಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೆಕ್ಸ್ಟ್ ವೀಕ್.
ಅಂತ ಅಂದ್ಕೊಂಡಿದ್ವಿ. ಸೊ ನೆಕ್ಸ್ಟ್ ವೀಕು ಬಿ ಸೇಫ್ ಆಗಿರಿ. ಅದೇ ರೀತಿ ನಿಫ್ಟಿಯ ಓ ಎಲ್ ನೋಡೋದಾದ್ರೆ 25,000 ಯೂಜ್ ಪುಟ್ ಸೆಲ್ಲರ್ಸ್ ಸೇರಿ 26,000 ಯೂಜ್ ಕಾಲರ್ ಸೆಲ್ಲರ್ಸ್ ಸೇರಿ. ಬಟ್ ಇವಾಗಿನ ಪ್ರಕಾರ ನಮಗೆ ಸಪೋರ್ಟು 25,200 ಮೇಜರ್ ಸಪೋರ್ಟ್. ಆ ಕಡೆ ಹೋದರೆ ನಮಗೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಈಗ ಮೈನರ್ ರೆಸಿಸ್ಟೆನ್ಸು 25,660. ಈ ವೀಕ್ ಏನು ಫಾಲ್ ಆಗಿದೆಯೋ ಅದೇ ನಮಗೆ ಮೈನರ್ ರೆಸಿಸ್ಟೆನ್ಸ್. ಬಟ್ ಮೇಜರ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಮಗೆ ಆಲ್ ಟೈಮ್ ಹೈಯ ಮೇಜರ್ ರೆಸಿಸ್ಟೆನ್ಸು ಆ 26,000 ಹೋಗಿ ರಿಜೆಕ್ಟ್ ಆಗೋದು, ಬಿಕಾಸ್ ಅಲ್ಲಿ ಕಾಲ್ ಸೆಲ್ಲರ್ಸು ಜಾಸ್ತಿ ಇದೆ. ಸೊ ಈ ಇಂಟ್ರಾಡೇಲಿ ಏನೇ ವಾಲೆಟೈಲ್ ಆದರೂ ನನ್ನ ಪ್ರಕಾರ ನೆಕ್ಸ್ಟ್ ವೀಕು ಮೆಜಾರಿಟಿ 25,000ಇಂದ 25,800 ಆ 26,000 ಮ್ಯಾಕ್ಸ್ ಈ ಝೋನಲ್ಲೇ ಟ್ರೇಡ್ ಆಗುತ್ತೆ ಅಂತ ತುಂಬ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು, ನ್ಯೂಸುಗಳು ಕೆಲಸದ ರಿಯಾಕ್ಷನ್ ಮಾಡುತ್ತೆ. ಸೊ ಬಿ ಕೇರ್ಫುಲ್. ಸೊ ಓ ಡಾಟಾ ನೋಡ್ಕೊಂತೀರಿ, ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳ್ಳಿ. ಈಗಿನ ಪ್ರಕಾರ ಮಾರ್ಕೆಟಲ್ಲಿ ಬ್ಯಾಡ್ ನ್ಯೂಸ್ ಅಂತೇನಿಲ್ಲ. ಸೊ ಜೇನ್ ಸ್ಟ್ರೀಟ್ ಬ್ಯಾನ್ ಆಗಿರೋದು ಒಂದು ಥರ ಗುಡ್ ನ್ಯೂಸ್ ಆದರೆ ಒಂಥರ ಬ್ಯಾಡ್ ನ್ಯೂಸು ಹೌದು. ಅದೇ ರೀತಿ ಅದೇ ರೀಸನಿಂದ CDSL ಶೇರ್ಸ್ ಆಗಿರ್ಬೋದು, BSE ಶೇರ್ಸ್ ಆಗಿರ್ಬೋದು, ಏಂಜಲ್ ಅನ್ನು ಅವ್ರದ್ದೇ ವೆಲ್ತ್ ಕಂಪ್ನಿ, ಅವ್ರದ್ದು ಯೂಜ್ ಇನ್ವೆಸ್ಟ್ಮೆಂಟ್ ಇದೆ, ನವಾಮ ವೆಲ್ತ್ ಕಂಪ್ನಿಗಳು ತುಂಬಾ ಫಾಲ್ ಆಗ್ಬಿಡ್ತು. ಸೊ ಯಾಕೆ ಅವರೇ ಬ್ಯಾನ್ ಆದಾಗ ಅಲ್ಲಿ ಅವ್ರದ್ದು ಇನ್ವೆಸ್ಟಿಂಗ್ ಎಲ್ಲ ಹೋಗುತ್ತೆ. ಆಮೇಲೆ ಟ್ರೇಡಿಂಗ್ ಚಾರ್ಜಸ್ ಆಗಿರ್ಬೋದು ಅದು ಇದು. ಸೊ BSEಗೆಲ್ಲ ಚಾರ್ಜಸ್ ಬರ್ತಿತ್ತಲ್ಲ, ಅದು ಅವರಿಂದಲೇ. ಸೊ ಅದಕ್ಕೆಲ್ಲ ಅದೆಲ್ಲ ತುಂಬ ಬಿದ್ದಿದೆ. ಸೊ ನಾಳೆ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ, ಒನ್ ಡೇ ನ್ಯೂಸಿಗೆ ರಿಯಾಕ್ಟ್ ಮಾಡಿಬಿಟ್ಟಿದೆ. ಅದು ಕ್ಯಾರಿ ಆಗುತ್ತೋ ಕ್ಯಾರಿ ಆಗಲ್ವೋ, ನಾಳೆ BSE, ಏಂಜಲನ್ನು, ನವಾಮ ಮತ್ತು CDSL ನಾವು ವಾಚ್ ಮಾಡ್ತಾಯಿರಿ ಶೇರ್ಸ್ನ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿನೂ ಅಷ್ಟೇ 55,000ಇಂದ 60,000 ಈ ಝೋನಲ್ಲಿ ಟ್ರೇಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಬ್ಯಾಂಕಿಂಗ್ ನ್ಯೂಸಲ್ಲೂ ಏನೂ ಅದೇ ರೀತಿ ಬ್ಯಾಡ್ ನ್ಯೂಸ್ ಇಲ್ಲ. ಆಲ್ರೆಡಿ HDB ಲಾಂಚ್ ಆಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ಕನ್ಸಲ್ಟೇಷನಲ್ಲಿದ್ದಾರೆ. ಮಾರ್ಕೆಟು ಡೇ ಬೈ ಡೇ US ಮಾರ್ಕೆಟ್ ಆಲ್ ಟೈಮ್ ರೀಚ್ ಆಗ್ತಾನೆ ಇದೆ, ನಾವಿನ್ನೂ ರೀಚ್ ಆಗಿಲ್ಲ. ಸೊ ನೋಡೋಣ, ಈ ಮಂತ್ ಆಗಸ್ಟಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಬಟ್ ಆಲ್ ಟೈಮ್ ಈಗ ರೀಚ್ ಆಗೋ ಅಷ್ಟರಲ್ಲಿ ಹುಷಾರಾಗಿರಿ, ಬಿಕಾಸ್ ಯಾವಾಗ ರೀಚ್ ಆಗುತ್ತೋ ಅವಾಗ ಏನು ಬೇಕಾದ್ರೂ ರಿಜೆಕ್ಟರ್ ಆಗ್ಬೋದು, ಅವ್ರು ಬ್ರೇಕ್ಔಟರ್ ಕೊಡ್ಬೋದು. ಅಲ್ಲಿ ನಮಗೆ ರಿಜೆಕ್ಟ್ ಆಗುತ್ತಾ ಬ್ರೇಕ್ಔಟ್ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ವೀಕ್ಲಿ ಅನಾಲಿಸಿಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿರೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.